बांगलादेशातल्या हिंसाचारामध्ये हिंदू घरांची लूट आणि इस्कॉन मंदिराचे विध्वंस करण्यात आले आहे, जे भारतासाठी चिंतेचा विषय आहे। त्यामुळे तत्काळ आपल्या सरकारने बांगलादेशातील अल्पसंख्याक हिंदूंच्या संरक्षणाची जबाबदारी स्वीकारावी, असे विश्व हिंदू परिषद उत्तर प्रांताचे कोषाध्यक्ष कृष्ण भट यांनी म्हटलं। आज शहरातील कन्नड साहित्य भवनात माध्यमांशी बोलताना त्यांनी सांगितले की बांगलादेशामध्ये स्वातंत्र्याच्या लढ्यात सहभागी झालेल्या लोकांना आरक्षण देण्यात यावे। हिंसाचारादरम्यान बांगलादेशातील हिंदूंच्या घरांची लूट केली गेली आहे। विश्व हिंदू परिषद याची निंदा करते। ಬೆಳಗಾವಿ ಜಿಲ್ಲೆ ವತಿಯಿಂದ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು। ಕಳೆದ ವಾರ ಬಾಂಗ್ಲಾದೇಶದಲ್ಲಿ ಯಾರು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿದರು ಅವರಿಗೆ ಮೀಸಲಾತಿ ಕೊಡಬೇಕು ಹೇಳುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಹೋರಾಟ ಮಾಡಿದರು। ಅಂತಹ ಸಂದರ್ಭದಲ್ಲಿ ಪ್ರಧಾನಿ ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿ ಹೊಡೆಯುವಂಥ ಕೆಲಸ ಆಯಿತು। ಅವರ ದೇಶದ ಸಮಸ್ಯೆ ಅದು। ಆದರೆ ದುರ್ದೈವದಿಂದ ಪ್ರತಿ ಬಾರಿ ಸಹಿತವಾಗಿ ಯಾವುದೇ ಘಟನೆ ನಡೆದಂಥ ಸಂದರ್ಭದಲ್ಲಿ ಹಿಂದೂ ಮನೆಗಳನ್ನು ಲೂಟಿ ಮಾಡುವಂಥದ್ದು, ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು, ಮನೆ ಮನೆಗೆ ನುಗ್ಗಿ ಬಡಿಯುವಂಥದ್ದು, ಈ ರೀತಿ ಪ್ರತಿ ಬಾರಿ ನಡೀತಾ ಇದೆ। ಈ ಸಲನೂ ಬಹುದೊಡ್ಡ ಪ್ರಮಾಣದಲ್ಲಿ ಲಕ್ಷ ಜನ ಬಂದು ಈ ಕೃತ್ಯವನ್ನು ಮಾಡಿದ್ದಾರೆ। ಇದನ್ನು ವಿಶ್ವ ಹಿಂದೂ ಪರಿಷತ್ತು ಇಡೀ ದೇಶದಾದ್ಯಂತ ಖಂಡಿಸ್ತೀವಿ। ಬಾಂಗ್ಲಾದೇಶ ಭಾರತ ಒಂದು ಅಂಗಾಗಿತ್ತು, ಒಂದು ಅಖಂಡ ಭಾರತವಾದಂತಹ ಪಾಕಿಸ್ತಾನ 1947ರಲ್ಲಿ ಏನು ವಿಭಜನೆ ಆಯಿತು, ಅಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು, ಈ ದೇಶ ಒಂದಾಗಿರಬೇಕು, ಯಾವುದೇ ಪರಿಸ್ಥಿತಿಯಲ್ಲಿ ತುಂಡಾಗಬಾರ್ದು। ಸ್ವತಃ ಮಹಾತ್ಮ ಗಾಂಧೀಜಿ ಹೇಳಿದರು, ನನ್ನ ದೇಹ ಎರಡಾಗಬಹುದು ಆದರೆ ದೇಶ ಎರಡಾಗೋದಿಲ್ಲ। ಆದರೆ ದುರ್ದೈವದಿಂದ 1947ರಲ್ಲಿ ದೇಶದ ವಿಭಜನೆ ಆಯಿತು। ಆವತ್ತಿನಿಂದ ಇವತ್ತಿನವರೆಗೂ ಹಿಂದೂಗಳ ಮೇಲೆ ಬಹುದೊಡ್ಡ ದೌರ್ಜನ್ಯ ನಡೀತಾ ಇದೆ। ಬಾಂಗ್ಲಾದೇಶದಲ್ಲಿರುವಂತಹ 32% ಹಿಂದೂಗಳು ಇವತ್ತು 8% ಬರುವಂಥ ಪರಿಸ್ಥಿತಿಯಾಗಿದೆ। ತಾವೆಲ್ಲ ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ। ಇವತ್ತು ನಾವು ನಮ್ಮ ಭಾರತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ತಿಂದ ಆಗ್ರಹ ಮಾಡ್ತೀವಿ, ಅಲ್ಲಿರುವಂತಹ ಎಲ್ಲ ಹಿಂದೂಗಳಿಗೆ ಸುರಕ್ಷತೆಯನ್ನು ಕೊಡಬೇಕು। ಭಾರತ ಸರ್ವೇ ಭವಂತು ಸುಖಿನ ಹೇಳಿದಂತು, ನಾವೊಬ್ಬರೇ ಸುಖವಾಗಿರ್ಬೇಕಂತ ಹೇಳಿಲ್ಲ, ಸರ್ವೇ ಭವಂತು ಸುಖಿನ, ಇಡೀ ಜಗತ್ತಿನ ಜನ ಎಲ್ಲ ಸುಖವಾಗಿರಬೇಕು ಹೇಳುವಂಥ ಭಾವ ಇಟ್ಕೊಂಡು ಹೊರಟಂತಹ ಭಾರತದ ಹಿಂದೂಗಳನ್ನು ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡ್ತಾ ಇರುವಂಥದ್ದು ದುರ್ದೈವದ ಸಂಗತಿ। ಯಾರು ಮಾನವತೆ ಆತಂಕದಲ್ಲಿದೆ ಹೇಳಿ ಬೊಬ್ಬೆ ಹೊಡಿತಾ ಇದ್ದಾರೋ ಅವರೆಲ್ಲ ಈಗ ಸುಮ್ಮನೆ ಕೂತಿದ್ದಾರೆ। ಯಾರು ಸೌಹಾರ್ದವಾಗಿ ಎಲ್ಲರೂ ಒಟ್ಟಿಗಾಗಿರಬೇಕು ಹೇಳುವಂಥವರು ಸಹಿತವಾಗಿ ಸುಮ್ಮನಿದ್ದಾರೆ। ನಾವು ವಿಶ್ವ ಹಿಂದೂ ಪರಿಷತ್ತು ಸ್ಪಷ್ಟವಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ, ಇಲ್ಲಿ ಯಾವುದೇ ಪಕ್ಷ ಪಂಗಡ ಎಲ್ಲವನ್ನು ಬಿಟ್ಟು ಅಲ್ಲಿರುವಂಥ ಹಿಂದೂಗಳಿಗೆ, ಬೌದ್ಧರಿಗೆ ರಕ್ಷಣೆ ಕೊಡಬೇಕು। ಕಳೆದ ಹಲವಾರು ವರ್ಷದಿಂದ ಇಸ್ಕಾನ್ ಕೃಷ್ಣ ಮಂದಿರದ ಮುಖಾಂತರವಾಗಿ ಲಕ್ಷ ಜನರಿಗೆ ಊಟವನ್ನು ಉಣಬಡಿಸಿ ಬಡತನವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಇಸ್ಕಾನ್ ಮಂದಿರವನ್ನು ಸಹಿತವಾಗಿ ಧ್ವಂಸ ಮಾಡ್ತಾರೆ ಅಂತಂದರೆ ಇದು ಯಾವುದೋ ವಿದೇಶಿಯ ಕೈವಾಡ ಅದರಲ್ಲಿದೆ। ಇದನ್ನು ತಕ್ಷಣ ಯಾರು ಈ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನು ಬಯಸ್ತಾರೋ ಅವರೆಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು। ಮತ್ತು ನಾವೆಲ್ಲರೂ ಹಿಂದೂಗಳು ಜಾಗೃತರಾಗಿರಬೇಕು। ಯಾಕೆಂತಂದರೆ 32% ಇರುವಂಥ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಕಡಿಮೆ ಆಗ್ತಾರೆ, ಪಾಕಿಸ್ತಾನದಲ್ಲಿ ಕಡಿಮೆ ಆಗ್ತಾರೆ, ಆದರೆ ಭಾರತದಲ್ಲಿ ದಿನ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ಇಷ್ಟೆಲ್ಲ ಸುರಕ್ಷತೆ ಕೊಟ್ಟರು ಸಹಿತವಾಗಿ ಇಲ್ಲ, ಸುರಕ್ಷತೆ ಇಲ್ಲ ಬೊಬ್ಬೆ ಹೊಡಿತಾರೆ। ಹಾಗಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಾವೇನು ವಿನಂತಿ ಮಾಡ್ಕೋತೀವಿ ಅಂತಂದರೆ, ಇಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು, ಒಂದು ಮಾನವೀಯ ದೃಷ್ಟಿಯಿಂದ ಅವರಿಗೆ ನ್ಯಾಯ ಸಿಗಬೇಕು, ಭೂಮಿ ಕಳ್ಕೊಂಡವರಿಗೆ ಭೂಮಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು, ಭದ್ರತೆ ವ್ಯವಸ್ಥೆ ಮಾಡಬೇಕು, ಯಾರೂ ಸಹಿತವಾಗಿ ಅಮಾಯಕರಾಗಬಾರ್ದು ಹೇಳುವಂತಹ ವಿನಂತಿಯನ್ನು ನಾವು ಇವತ್ತು ಮಾಧ್ಯಮದ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ। ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪತ್ರಿಕಾ ಪರಿಷತ್ತನ್ನು ಮಾಡಿ ಜನಮಾನಸದಲ್ಲಿ ಹಿಂದೂಗಳಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ತಿಳಿಸ್ಕೊಡುವಂತಹ ವ್ಯವಸ್ಥೆಯನ್ನು ಯೋಜನೆಯನ್ನು ಮಾಡ್ತಾ ಇದೆ।
ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಇರೋದರಿಂದ ನಾವು ಮನವಿಯನ್ನು ಡಿ ಸಿ ಅವರಿಗೆ ಕೊಡಬೇಕಾಗಿತ್ತು, ಆಗ್ತಾ ಇಲ್ಲ. ಅದನ್ನು ನಾವು ಸೋಮವಾರ ದಿವಸ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ತೀವಿ. ತಾವೆಲ್ಲರೂ ಈ ಘಟನೆಯನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಜನಕ್ಕೆ ಸರಿಯಾದ ಮನವರಿಕೆ ಮಾಡುವಂತಹ ಕಾರ್ಯವನ್ನು ತಮ್ಮ ಕಡೆಯಿಂದ ಆಗಬೇಕು ಅನ್ನೋ ವಿಶೇಷವಾದಂತಹ विनंतीಯನ್ನು ನಾವು ಮಾಡ್ತೀವಿ. बांगलादेश आणि पाकिस्तानमध्ये हिंदूंची संख्या कमी होत असून मुस्लिमांची संख्या भारतामध्ये वाढत आहे असा आरोप देखील त्यांनी केला. बांगलादेशातील हिंदूंसाठी केंद्राने संरक्षण द्यावे आणि बांगलादेशातील हिंसाचाराच्या विरोधात जिल्हा केंद्रावरही निवेदन देऊ असे त्यांनी सांगितले. विनोद कोलकार, KMM मराठी, बेळगाव.